ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಷ್ಟು ದಿನ ಬರ್ತಡೇ ಅದು ಇದು ಪಾರ್ಟಿ ಅದು ಇದು ವ್ಲಾಗ್ಸ್ ಆಗಿದೆ. ಇವತ್ತು ಕರೆಕ್ಟಾಗಿ ಸಿನ್ಸಿಯರಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಇವತ್ತು ಸಂಡೇ. ಇವತ್ತು ನನ್ನ ದಿನ ಹೆಂಗಿರುತ್ತೆ, ಏನೇನು ಮಾಡ್ತೀವಿ ಅಂತ ಎಲ್ಲ ನನ್ನ ವ್ಲಾಗಲ್ಲಿ ಕಂಟಿನ್ಯೂ ಆಗಿ ತೋರಿಸ್ಕೊಡ್ತೀನಿ ಅಂತ. ಸೊ ಇವತ್ತು ಡಿಸೆಂಬರ್ 1st ಸಂಡೇ. ನಮ್ಮ ಮನೇಲಿ ಎಲ್ಲರೂ ಚರ್ಚಿಗೆ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ಬಂದು ಕಾರ್ ತೊಳಿತಾ ಇದ್ದಾರೆ. ಬರ್ರಿ ತೋರಿಸ್ತೀನಿ. ನಾನು ಹೋಗ್ತಾ ಇಲ್ಲ ಚರ್ಚಿಗೆ, ನನಗೆ ಸ್ವಲ್ಪ ಒಂದು ಮೀಟಿಂಗ್ ಇದೆ, ಹಾಗಾಗಿ ಹೋಗೋಕ್ಕಾಗ್ತಾ ಇಲ್ಲ. ನಮ್ಮ ಹಸ್ಬೆಂಡ್ ಕಾರ್ ತೊಳಿತಾ ಇದ್ದಾರೆ, ತೋರಿಸ್ತೀನಿ. ಹಲೋ ಸರ್. ಸೊ ಇವಾಗ ನಮ್ಮ ಹಸ್ಬೆಂಡ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದ್ರಲ್ಲ, ಇವಾಗ ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತೇಳಿ ತೋರಿಸ್ತೀನಿ. ಅವರು ಚರ್ಚಿಗೆ ರೆಡಿ ಆಗಿದ್ದಾರೆ. ದೊಡ್ಡ ಮಗ, ನನ್ನ ಮಗ ಫ್ರೆಶ್ ಆಗಿ ಟೀ ಬಿಸ್ಕೆಟ್ ಟೀ ಏನು ಬ್ರೆಡ್ಡ ಸೊ ಟೀ ಟೋಸ್ಟ್ ತಿಂತಾ ಇದ್ದಾನೆ. ಅವನು ಇವತ್ತೇನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಚಾಯ್ ಬ್ರೆಡ್ಡು ಅದೆಲ್ಲ ತಿನ್ನಕತ್ತಾರ. ಆಮೇಲೆ ಆಂಟಿ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ, ಆ್ಯಶ್ಲಿ ಸಹ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಅವ್ರು ಬಂದಲ್ಲ, ಅವ್ರನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ನನಗೆ ಆಂಟಿ ಬಂದಿದ್ದಾರೆ. ಆಂಟಿ ಏನು ಮಾಡಕತ್ತೀರಿ? ಚಪಾತಿ ನೋಡ್ರಿ, ನಮ್ಮ ಆಂಟಿ ಚಪಾತಿ ಮಾಡಕತ್ತಾರ. ನೋಡ್ರಿ, ಯಾರಿಗೆ ಈ ಥರ ಸಾಫ್ಟ್ ಆಗಿರೋ ಅಂತಹ ಈ ಥರ ಬರೋ ಅಂಥ ಚಪಾತಿ ಬರುತ್ತೆ ಹೇಳ್ರಿ. ನಮ್ಮ ಆಂಟಿ ಅಂತೂ ಸೂಪರಾಗಿ ಚಪಾತಿ ಮಾಡ್ತಾರೆ ಅಲ್ಲ ಆಂಟಿ? ಅವ್ರು ಮೊದಲು ಬೊಂಬೈಯಲ್ಲಿ ಇದ್ರಂತ, ಸೊ ಹಂಗಾಗಿ ಚಪಾತಿ ಅಲ್ಲ ಆಂಟಿ? ನೀವೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬೈದಾಗೆ ಅಲ್ಲ? ಹಾಂ, ಅಲ್ಲ ಕರ್ನಾಟಕದವ್ರೆ, ಹುಟ್ಟಿ ಬೆಳೆದಿರೋದೆಲ್ಲ ಮುಂಬೈಯಲ್ಲಿ. ಅದಾದಮೇಲೆ ಮದುವೆ ಮಾಡ್ಕೊಂಡು ಮತ್ತೆ ಕರ್ನಾಟಕಕ್ಕೆ ರಿಟರ್ನ್ ಆಗಿದ್ದಾರೆ. ಸೊ ನೋಡ್ರಿ, ಚಪಾತಿ ಬಿಸಿ ಬಿಸಿ ಚಪಾತಿ ರೆಡಿ ಆಗ್ತಾ ಇದೆ. ಯಾರಿಗಾದ್ರೂ ತಿನ್ಬೇಕು ಅನ್ಸಿದ್ರೆ ಹೇಳ್ರಿ, ನಮ್ಮ ಮನೆಗೆ ಬರ್ರಿ. ಹಾಂ, ಆ್ಯಕ್ಚುಲಿ ನಿನ್ನೆನೆ ನಾವು ಚಿಕನ್ ಮಾಡಿದ್ವಿ, ಅದೈತಿ ಚಿಕನು, ತೋರಿಸ್ತೀನಿ. ಸ್ವಲ್ಪ ಸಾರು ಮತ್ತೆ ಇದೆ, ತಿನ್ನೋರು ತಿಂತಾರೆ. ಚಪಾತಿ ಸಾಫ್ಟ್ ಬರ್ಬೇಕಂದ್ರೆ ಏನು ಮಾಡ್ಬೇಕು, ಹೆಂಗೆ ಮಾಡಬೇಕು ಹೇಳ್ರಿ. ನೋಡ್ರಿ ಹೆಂಗೆ ಮಾಡ್ತೀವಿ. ಸ್ವಲ್ಪ ಎಣ್ಣೆ ಹಾಕ್ಬೇಕು ನಾದಾಗ. ಹಾಂ, ನಾದೊಳಗೇನೆ ಜೋರು ಹಾಕಿ ಹಾಕಿ ಒರೆಸಿ ನಾದಬೇಕು, ಸಾಫ್ಟ್ ಬರ್ತದೆ. ಹೌದಾ? ಅಂದರೆ ಚೆನ್ನಾಗಿ ಸಾಫ್ಟ್ ಮಾಡಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಎಣ್ಣೆ ಹಾಕಿ ಅಂತ. ದಿನ ಇರಬೇಕು. ಬಟ್ ಆಂಟಿ, ಎಲ್ಲರೂ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಚಪಾತಿ ಮಾಡ್ತಾರೆ, ಸಾಫ್ಟ್ ಬರ್ತದೆ ಅಂತ. ಬಟ್ ನೀವು ಸಾಫ್ಟ್ ಆಗಕ್ಕೆ ನೆನೆಸಂಗಿಲ್ಲ, ಬಂದಿದ ತಕ್ಷಣ ಇಮಿಡಿಯೇಟಾಗಿ ಹಂಗೆ ಕಲಸಿ ಹಂಗೆ ಮಾಡ್ತೀರಲ್ಲ. ನೋಡಿ ಚಪಾತಿ ಚಪಾತಿ ಉಬ್ಬುತ್ತಾವ. ಹೌದಾ? ಜಾಸ್ತಿ ಗಟ್ಟಿಯಾಗಿ ನಾದ ಮಾಡೋದು. ಹೌದಾ? ಓಕೆ ಓಕೆ, ಸಾಫ್ಟ್ ಆದವು ಚಪಾತಿ. ಸರಿ ಸರಿ. ಮಂದಿ ಏನು ಮಾಡ್ತಾರ, ಗಟ್ಟಿ ನಾದ್ಕೋತಾರ. ಹಾಂ, ಚಪಾತಿ ಉಬ್ಬನ ಚಂದಾಗಲ್ಲ. ಓಕೆ ಓಕೆ. ಮತ್ತು ಕಟಿ ಭೀ ಆಗ್ತಾವ, ಕರೆಕ್ಟ್ ಅಲ್ಲ? ಸೊ ನೋಡ್ರಿ, ತಿಂತೀರನ ನೀವು ನಮ್ಮ ಚಪಾತಿ? ಭಾರಿ ಮಾಡ್ತೀರಂಟಿ, ಮಸ್ತ್ ಚಪಾತಿ ಆಗ್ತಾವ. ನೋಡಿದ್ರಲ್ಲ, ಚಪಾತಿ ಸಾಫ್ಟ್ ಆಗಬೇಕು ಅಂತಂದರೆ ಕಲಸೋ ಟೈಮಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಅದನ್ನು ಜಾಸ್ತಿ ಗಟ್ಟಿಯಾಗಿ ಇದು ಮಾಡ್ಕೊಬಾರ್ದಂತ, ಕಲಿಸ್ಕೊಬಾರ್ದಂತ. ಸ್ವಲ್ಪ ತೆಳ್ಳಗೆ ಹಿಟ್ಟನ್ನು ನಾದ್ಕೋಬೇಕು ಅಂತ. ಆವಾಗ ಚಪಾತಿ ಸಾಫ್ಟ್ ಆ್ಯಂಡ್ ಸ್ಮೂತ್ ಪಫಿಯಾಗಿ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಚಪಾತಿ, ಬಟ್ ಸಾಫ್ಟ್ ಸ್ಮೂತ್ ಯಾವ ಥರ ಬೇಕು, ಯಾವ ಥರ ಅಂತ ಅನ್ನೋದಕ್ಕೆ ಇದು ಟಿಪ್. ಆಂಟಿ ಚರ್ಚ್ ಮುಗಿಸ್ಕೊಂಡು ಬಂದಾದಮೇಲೆ ಏನು ಲೈಕ್ ಚಿಕನ್ ತಾರಿ ಥರ ಮಾಡ್ತಾರಂತ, ಅದನ್ನು ಮಾಡ್ತಾರೆ. ಸೊ ನಾನೇನು ಚರ್ಚ್ಗೆ ಹೋಗ್ತಾ ಇಲ್ಲ ಇವತ್ತು. ಸೊ ಹೇಳಿದ್ನಲ್ಲ, ನನ್ನೊಂದು ಮೀಟಿಂಗ್ ಇದೆ ಅಂತ. ಸೊ ಆ ಮೀಟಿಂಗ್ ಮುಗಿಸ್ಕೊಂಡು ಹೋಗಬೇಕು. 11:15 ಅವರೆಲ್ಲ ಸ್ನಾನ ಎಲ್ಲ ಮಾಡಲಿ. ಅವರೆಲ್ಲ ಹೋದ್ಮೇಲೆ ನಾನು ಆರಾಮ್ಸೆ ಫ್ರೆಶ್ ಆಗಿ ಹೋಗ್ತೀನಿ. ನಾನು ಚಹಾ ಬ್ರೆಡ್ಡು ಅದೆಲ್ಲ ತಿಂದ್ಕೊಂಡು ಇದಾಗಿದ್ದೀನಿ. ಬಟ್ ಸಂಡೇ 1st ಸಂಡೇ ಚರ್ಚ್ ಔಟ್ಫಿಟ್ ಈ ಥರ ಇದೆ. ಸೊ ಈಗೆಲ್ಲ ದೊಡ್ಡಕ್ಕಾಗೆಲ್ಲ ನಾವು ಆ್ಯಶ್ಲಿ ಡ್ರೆಸ್ಸೇ ಬರಲ್ಲ, ಅವೆಲ್ಲ ಟೈಟ್ ಆಗಾಕತ್ತವ. ಅದಕ್ಕೆ ಆಕೆ ಕೇಳಕತ್ತೀನಿ ಇವಾಗ ಎಲ್ಲ ಬಟ್ಟೆಗಳು ಹಾಕ್ಕೊಂಡು. ತೋರಿಸು ನಮ್ಮ ದೂರ ನಿಂದ್ರು. ನೋಡಿ, ದೊಡ್ಡಕ್ಕಾಗ್ಬಿಟ್ಟಾಳ ಇವಾಗ, ಹೈಟ್ ಆಗ್ಯಾಳ, ಟೈಟ್ ಆಗಾಕತ್ತದಲ್ಲ. ಸೊ ಅದಕ್ಕೆ ಇವಾಗ ಎಲ್ಲ ಬಟ್ಟೆಗಳು ಹಾಕ್ಕೊಂಡು ಇದು ಮಾಡಿಬಿಡು, ಆಯಿತಾ? ಸೊ ಆ್ಯಕ್ಚುಲಿ ಇದು ಅವರು ಚಿಕ್ಕಮ್ಮ ತಗೊಂಡು ಬಂದಿರೋದು ಡ್ರೆಸ್. ಹಾಂ, 2 ವರ್ಷ ಆಯ್ತು ಇದು ಬಟ್ಟೆ ತೊಗೊಂಡು ಬಂದು. ಅಲ್ಲ, 2 ವರ್ಷ ಆಗಿಲ್ಲ ರೀ, 3 ಇಯರ್ಸ್ ಆಯ್ತೇನೋ. ಅಕ್ಕಿ ತಂದಾಗ ಲೂಸ್ ಆಗ್ತಿತ್ತು, ಇವಾಗ ನೋಡ್ರಿ ಎಷ್ಟು ಟೈಟ್ ಆಗ್ತದೆ. ಹಾಂ, ಅವಾಗ 1 ಇಯರ್ ತೆಗ್ದಿಟ್ಟಿದ್ವಿ, ಆಗಲ್ಲ ಅಂತೇಳಿ. ಇವಾಗ ಟೈಟ್ ಆಗ್ತದ ಅಂತೇಳಿ ಅಲ್ಲ. ಸೊ ಚೆನ್ನಾಗಿ ಕಾಣ್ಸಕತ್ತಳ ನೋಡ್ರಿ. ತಿರ್ಗೋ ನೋಡ, ರೌಂಡ್ ತಿರ್ಗೋ ನನ್ನ ಮಗಳು. ಹಾಂ, ಸುಂದ್ರಿ ಅಮ್ಮ ನೀನು, ಸುಂದ್ರಿ. ಸೊ ಓಕೆ, ರೆಡಿಯಾಗಿ ಯಾವ ಥರ ರೆಡಿ ಆಗ್ತೀವಿ? ಸೊ ನಾನೇನು ರೆಡಿ ಮಾಡೋದು ಬೇಡ, ನನ್ನ ಮಗಳು ದೊಡ್ಡಕ್ಕಾಗಲ್ಲ, ಯಾಕಿನ್ನೇ ರೆಡಿ ಆಗ್ತಾಳೆ.
ಸೊ ಇದು ನಮ್ಮ ಅತ್ತೆಯ ಸಂಡೇ ಔಟ್ಫಿಟ್. ಸೊ ನಮ್ಮ ಅತ್ತೆ ಇದು ಹಾಕ್ಕೊಳ್ಳೋಕ್ಕೆ ಸ್ಯಾರಿ ತೊಗೊಂಡು ಇಟ್ಕೊಂಡಿದ್ದಾರೆ. ಈ ಯಾರಿನ ಅವರು ಮಾಂಗಲ್ಯದಲ್ಲೇ ತೊಗೊಂಡಿರೋದಂತ. ಅವ್ರು ಉಟ್ಕೊಂಡ್ಮೇಲೆ ತೋರಿಸ್ತೀನಿ. ಸೊ ಸಾಂಗ್ ಕೇಳ್ಕೋತಾ ಎಂಜಾಯ್ ಮಾಡ್ತಾ ಇದ್ದೀವಿ. ಒಂದು ಟೈಮಲ್ಲಿ ಇದು ನನ್ನ ಒಂದು ಫೇವ್ರೇಟ್ ಸಾಂಗ್ ಅಲ್ಲ ಅಶ್ಲಿ? ಇವಾಗ ನನ್ನ ಮಗಳಿಗೆ ಸಹ ಇದು ಫೇವ್ರೇಟ್ ಸಾಂಗ್. ನಮಗಿಷ್ಟ ಅಂತ ಅಷ್ಟಿಗೆ ಇಷ್ಟ. ತೊಳೆದ್ಬಿಟ್ಟು ಬಂದಿದ್ದಾರೆ. ಅವ್ರು ಏನೋ ಸೈಡಲ್ಲೇ ಎಕ್ಸ್ಟ್ರಾ ಹೇರ್ಸ್ ಇದೆ, ಅದು ಟ್ರಿಮ್ಮರಿಂದ ತೆಗಿ ಅಂತ ಹೇಳಿದರು. ಅದನ್ನು ತೆಗಿತಾ ಇದ್ದೀನಿ. ಸೊ ನೋಡಿ, ಹೆಂಡತಿ ಇದ್ದರೆ ಎಷ್ಟು ಯೂಸ್ ಆಗುತ್ತೆ. ಹಾಗೇನಿಲ್ಲ, ನಾನು ಅವಾಗೆ ಸುಮ್ಮನೆ ಹಂಗೆಲ್ಲ ಮಾಡ್ತಾ ಇರ್ತೀನಿ ಅಷ್ಟೇ. ಏನು ಹಂಗೆಲ್ಲ ಪರ್ಫೆಕ್ಟ್ ಇಲ್ಲ, ಸುಮ್ಮನೆ ಕಾಣಿಸಕತ್ತಿದಲ್ಲ. ಇರ್ಲಿ ಬಿಡ, ಇನ್ನ ನೋಡಿದ್ರೆ ಇನ್ನ ಕಾಲೇಜ್ ಹುಡುಗನೇ ಅನ್ಕೊಂತಾರ ನಾವು. ಇಲ್ಲ ಅಶ್ಲಿ, ನಿಮ್ಮ ಅಪ್ಪನ ನೋಡಿದ್ರೆ ಇನ್ನ ಕಾಲೇಜ್ ಹುಡುಗನೇ ಅನ್ಕೊಳ್ಳಲ್ಲ? ಅನ್ಕೊಳ್ಳಲ್ಲ. ಹೊಟ್ಟಿ ಒಂದೇ ಅದ. ದೇವ್ರೆ. ಸೊ ಇವಾಗ ಜಸ್ಟ್ ಎಲ್ಲರೂ ಚರ್ಚಿಗೆ ರೆಡಿಯಾಗಿ ಹೋದ್ರು. ನಾವು ರೆಡಿ ಆಗೋಣ, ಸ್ನಾನ ಮಾಡಿ ಮತ್ತೆ ಸಿಗ್ತೀನಿ. ಓಕೆ. ರಾಜಶ್ರೀನಾ ಅದು ಕಲಬುರ್ಗಿ ಅಂತ ಬರ್ತೈತೆ ನೋಡಿ ಈಗ. ನೈಸ್ಲ ನೋಡ. An honor for us to welcome Dr. G. Bhanuprakash sir, the CEO of Prosium Private Limited, a visionary leader. All the skills what with you, then we can decide like what skills are possible and what skills are not possible. Is maximum around 72 dpi, because whenever we such kind of single image, it will take 4 to 5 days first with one single illustrator. And also you all know that illustrator will be a non-medical person. ನಮ್ಗೆ ಅಲ್ಲೇ ಮಧ್ಯಾಹ್ನದ ಒಂದು ಲಂಚ್ನ ಪ್ರೊವೈಡ್ ಮಾಡಿದ್ರು. ಅಲ್ಲೇ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಡ್ಯೂಟಿ ಇತ್ತು, ಅಲ್ಲಿಂದ ಅಲ್ಲೇ ಹೋದೆ. ಲೇಟಾಗಿ ಹೊಂಟಿವಿ. ಹೌದಾ? ನೋಡು, ನಾನು ವಿಡಿಯೋ ಮಾಡ್ತೀನಿ. ನಾನು ಮಧ್ಯಾಹ್ನ ಡ್ಯೂಟಿ ಇತ್ತು, ಮಧ್ಯಾಹ್ನ ಡ್ಯೂಟಿನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಒಂದು ಈ ಕಲಬುರ್ಗಿಯಲ್ಲಿ ಸಹ ನೋಡಿ ಎಷ್ಟು ಟ್ರಾಫಿಕ್ ಇರುತ್ತೆ. ಇತ್ತೀಚೆಗಂತೂ ತುಂಬ ಜಾಸ್ತಿ ಆಗೋಗಿದೆ ಅಂತಲೇ ಹೇಳ್ಬೋದು. ಅದೆಲ್ಲ ಟ್ರಾಫಿಕ್ನೆಲ್ಲ ದಾಟಿ ನಾವು ಇವಾಗ ವಿಶಾಲ್ ಮಾರ್ಟ್ಗೆ ಹೋಗಬೇಕು. ಯಾಕೆ ಅಂತಂದರೆ ನನ್ನ ಜೊತೆ ಕೆಲಸ ಮಾಡ್ತಿರೋ ಅಂಥ ಕಲೀಗ್ಗೆ ಏನೋ ಬರ್ತ್ಡೇಗೆ ಗಿಫ್ಟ್ ಮಾಡೋಕ್ಕೆ ಬಟ್ಟೆ ಬೇಕು ಅಂತ ಹೇಳಿದರು. ಹಾಗಾಗಿ V2ಗೆ ಬಂದಿದ್ದೀವಿ. ಅಲ್ಲಿ ಅವಳು ಬಟ್ಟೆ ತಗೊಳ್ತಾಳೆ ಅಂತೆ. ವಿಂಟರ್ ಸೀಸನ್ ಆಗಿರೋದ್ರಿಂದ V2 ಮಾಲ್ ತುಂಬನೂ ವಿಂಟರ್ ರಿಲೇಟೆಡ್ ಆಗಿರೋಂತಹ ಬಟ್ಟೆಗಳು, ಜಾಕೆಟ್ಗಳು, ಸ್ವೆಟರ್ಗಳು ಎಲ್ಲಿ ನೋಡಿದ್ರೂ ಅದೇ ಕಾಣಿಸ್ತಾ ಇತ್ತು. ಫುಲ್ ಏನೋ ಒಂದು ವಿಂಟರ್ ಸೀಸನ್ನೇ ಬಂದು V2 ಒಳಗಡೆ ಹಾಕ್ಬಿಟ್ಟಿದ್ದಾರೆ ಕುಪ್ಪೆ ಅನ್ನೋ ಥರ. ಎಲ್ಲ ವಿಂಟರ್ ರಿಲೇಟೆಡ್ ಇತ್ತು ನೋಡಿ. Bye bye.
ಯಾರಿಗೆ? ನಿಂಗೆ. ಟೀ ತಗೊಳ್ಳಲ್ಲೇನು? ಟೀ ತಗೊಳ್ತೀನಿ, ಹೋಗ್ತಿದ್ದೀನಲ್ಲ ಅದಕ್ಕೆ ಬಾಯ್ ಅಂತ ಹೇಳಿರೋದು. ಇಲ್ಲ ಈ ಕಡೆ ಸೈಡಲ್ಲಿ ನೋಡು. ಬಾಯ್. ಇವಾಗ ಅವಳು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಯಾವುದೋ ಬರ್ತ್ಡೇ ಇದೆ ಅಂತ, ಹಂಗಾಗಿ ತಗೊಂಡ್ಳು. ಇವಾಗ ನಾವು ನಮ್ಮ ಮನೆಗೆ ಹೋಗುವ ಸಮಯ. ಮನೆಗೆ ಹೋಗಿ ಊಟ ಮಾಡಬೇಕು. ಸ್ವಲ್ಪ ಹಸುವಾಗಿದೆ, ಅವಾಗೆಲ್ಲ ಊಟ ಮಾಡಿ ಖಾಲಿಯಾಗಿತ್ತು. ಸೊ ಇವಾಗ ಮನೆಗೆ ಹೋಗೋಣ. ಇವಾಗ ಡ್ಯೂಟಿ ಮುಗಿಸಿ ಮನೆಗೆ ಬಂದಾಯಿತು. ಫ್ರೆಶ್ ಆಗಿ ಊಟ ಮಾಡೋಣ. ಊಟ ಮಾಡೋಕ್ಕೆ ಏನಿದೆ ಅಂತೇಳಿ, ಏನಿದೆ ನೈಟು ಅಂತೇಳಿ ತೋರಿಸ್ತೀನಿ. ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಏನಿದೆ ಅಂತೇಳಿ ತೋರಿಸ್ತೀನಿ. ಏನೈತೆ ಹೇಳಕ್ಕೆ ಹೋಗ್ಬೇಡ, ಊಟ ಮಾಡೋ ಟೈಮಲ್ಲಿ ನಾವು ವ್ಯವಸ್ಥೆಗೆ ತೋರಿಸೋಣ. ಸೊ ಬನ್ನಿ ಇವತ್ತು ರಾತ್ರಿ ಊಟಕ್ಕೆ ನಮ್ಮ ಮನೆಯಲ್ಲಿ. ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡಿದ್ದಾರೆ ನೋಡೋಣ. ಸೊ ಕೀಮಾ ಎಷ್ಟು ದೊಡ್ಡ ಕೀಮಾ ಮಾಡಿದ್ದಾರೆ. ಯಮ್ ಕೀಮಾ. ಓ ರೈಸ್, ತಾರಿ ರೈಸ್ ಮಾಡಿದ್ದಾರೆ ಇವತ್ತು. ಸ್ಪೆಷಲ್ ಸಂಡೇ ಸ್ಪೆಷಲ್ ರೈಸ್, ತಾರಿ ರೈಸ್ ಮತ್ತು ಕೀಮಾ ಮಿಕ್ಸ್ ಮಾಡ್ತಾ ಇದ್ದಾಳೆ ಆಶಿ. ಕೀಮಾ ರೈಸ್ ಆ್ಯಂಡ್ ಚಪಾತಿ. ಸೊ ಇವಾಗ ಬಿಗ್ ಬಾಸ್ ನೋಡ್ಕೊತ ನನ್ನ ಒಂದು ರಾತ್ರಿಯ ಊಟವನ್ನು ಮಾಡ್ತೀನಿ. ಸೊ ಐ ಹೋಪ್ ನಿಮ್ಮ ಮನೇಲೂ ಸಂಡೇ ನೀವು ಸಹ ಸ್ಪೆಷಲ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಂಡೇ ಅಂದರೆ ಯಾವ ಥರ ಅಂದರೆ, ನಾನು ಚಿಕ್ಕವಳಿರುವಾಗಿಂದನೂ ಅಂದರೆ ಸಂಡೇ ಅಂದರೆ ನಾನ್ ವೆಜ್ ಇರಬೇಕು, ಆವಾಗೇ ಅದು ಸಂಡೇ ಅಂತ ಅನ್ಸೋದು. ಮತ್ತು ಆವಾಗವಾಗ ನೋಡಿ ನೀವು ಅಬ್ಸರ್ವ್ ಮಾಡಿ, ಯಾವಾಗಾದ್ರೂ ನಾನ್ ವೆಜ್ ಮಾಡಿದಾಗ ಇವತ್ತು ಸಂಡೇನಾ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಹಂಗೆ ನನ್ನ ಪ್ರಕಾರ ಸಂಡೇ ನಾನ್ ವೆಜ್ ಮಾಡಿ ತಿಂತಾನೆ ಆ ಸಂಡೇಗೆ ಒಂದು ಕಳೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಊಟ ಮಾಡ್ತೀನಿ, ಬಿಗ್ ಬಾಸ್ ನೋಡ್ಕೊತ ಊಟ ಮಾಡ್ತೀನಿ, ಆಮೇಲೆ ಮತ್ತೆ ಸಿಗ್ತೀನಿ. ಸೊ ಜಸ್ಟ್ ಇವಾಗ ಊಟ ಮಾಡಿ ನಾನು ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ಯಾಕೋ ಟೀ ಕುಡಿಬೇಕಂತ ಅನ್ನಿಸ್ತಾ ಇದೆ. ನನಗೆ ಜಸ್ಟ್ ಹಂಗೆ ಬಿಗ್ ಬಾಸ್ ನೋಡ್ಕೊತ ಊಟ ಮಾಡಿದೆ. ಇವಾಗ ಸ್ವಲ್ಪ ಚಾಯ್ ಮಾಡ್ಕೊತಾ ಇದ್ದೀನಿ. ಚಹಾ ಮಾಡಿಕೊಂಡು ಕುಡ್ದು ಬಿಗ್ ಬಾಸ್ ನೋಡಿ, ಬಿಗ್ ಬಾಸ್ ಮುಗಿದ ಮೇಲೆ ಮಲ್ಕೋಬೇಕು ಅಷ್ಟೇ. ಪೊಟೆನ್ಶಿಯಲ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಭಿಷೇಕ್ ಹೋದ. ಅದಕ್ಕಿಂತ ಜಾಸ್ತಿ ಬೆಂಬಲ ನಿಮ್ಮ ಜನತೆಗಿದೆ. ಬಿಗ್ ಬಾಸ್ ಎಲ್ಲ ನೋಡಿದ್ವಿ, ಅಭಿಷೇಕ್ ಎಲಿಮಿನೇಟ್ ಆದ ತುಂಬ ಬೇಜಾರಾಯಿತು. ಬಟ್ ಇದು ಎಲಿಮಿನೇಟ್ ನೋಡಿ ನನಗೆ ಏನು ಅನಿಸಿತು ಅಂತಂದರೆ, ಸೈಲೆಂಟ್ ಆಗಿರೋರನ್ನ ಜಾಸ್ತಿ ಜನ ಇಷ್ಟಪಡಲ್ಲ. ಪಕ್ಕ 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 ಅನ್ನೋರನ್ನ, ಜಗಳ ಆಡೋರನ್ನ, ಮೀನ್ಸ್ ಯಾವಾಗ್ಲೂ ಏನೋ ಒಂದು ಕಿರಿಕಿರಿ ಮಾಡೋರನ್ನೇ ಜನ ಇಷ್ಟಪಡೋದು ಅಂಥೇಳಿ ಈ ಶೋ ಮುಖಾಂತರ ಅರ್ಥ ಆಯಿತು. ಅಂಥವ್ರನ್ನೇ ಜನ ಇಷ್ಟಪಡ್ತಾರೆ. ಸೊ ಅವ್ನು ಹೆಂಗೆ ಸೈಲೆಂಟಾಗಿದ್ದ ಆ ಥರ ಜನ ಇಷ್ಟಪಡೋಂಗಿಲ್ಲ ಅಂತ ಈ ಒಂದು ಬಿಗ್ ಬಾಸ್ ನೋಡಿ, ಇವತ್ತಿನ ಎಪಿಸೋಡ್ ನೋಡಿ ಅರ್ಥ ಆಯಿತು ನನಗೆ. ಪಾಪ ಒಳ್ಳೆಯವನಿದೆ, ಚೆನ್ನಾಗಿ ಆಟ ಆಡ್ತಾಯಿದ್ದ, ಬಟ್ ಹೋದ, ಬಟ್ ಗೇಮ್ ಅಷ್ಟೇ. ಸೊ ಇದು ನನ್ನ ಇದು ಬೆಳಗ್ಗೆಯಿಂದ ನೈಟ್ವರೆಗೂ ನಾನು ಇನ್ನೇನು ಮಾಡಿದೆ ಏನೇನಿಲ್ಲ ಅಂತೆಲ್ಲ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಸೊ ವ್ಲಾಗ್ ಅಂದರೆ ಇದೇ ಥರ ಇರುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲ ಥರ ಏನು ಮಾಡಿದೆ, ಎಲ್ಲಿ ಹೋದೆ, ಏನೇನು ತಿಂದೆ, ಏನೇನಿಲ್ಲ ಅನ್ನೋದೇ ಈ ಒಂದು ವ್ಲಾಗ್ನ ಕಾನ್ಸೆಪ್ಟ್ ಆಗಿರುತ್ತೆ. ಕಂಟೆಂಟೂ ಅದೇ ಆಗಿರುತ್ತೆ. ಸೊ ತುಂಬ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ನೋಡಲಾರ್ದವರು, ಇದರಲ್ಲಿ ಏನಿದೆ, ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ, ಬರೀ ಅದನ್ನೇ ಅಪ್ಲೋಡ್ ಮಾಡ್ತಾಳೆ, ಹಂಗೆ ಹಿಂಗೆ ಅಂತ ವ್ಲಾಗ್ ಅನ್ನೋದೇ ಅದಕ್ಕೆ. ಸೊ ನಾನು ಯಾವುದೇ ಆಗಿ ಒಂದು ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದನ್ನು ಕ್ಲಿಯರಾಗಿ ತೋರಿಸೋದು ಅದಲ್ಲ. ಸೊ ನಮ್ಮ ಒಂದು ಲೈಫಲ್ಲಿ, ನನ್ನ ಒಂದು ಲೈಫಲ್ಲಿ ಏನೇನು ಆಗುತ್ತೋ ಸೊ ಅದನ್ನು ನಾನು ಒಂದು ವಿಡಿಯೋ ಮುಖಾಂತರ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಳ್ತೀನಿ, ಅದು ವ್ಲಾಗ್ ಮುಖಾಂತರ. ಸೊ ಅದು ನನಗೆ ಇಷ್ಟ. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡ್ತಾಯಿರೋದು ಮಾಡ್ತೀನಿ. ಸೊ ಪಟ್ಟೆ ಬರ್ತೀರಾ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ಎಲ್ಲ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವ್ಲಾಗ್ ಮುಖಾಂತರ ಸಿಗೋಣ ಅಂತ. ಇದೇ ಥರ ನಿಮ್ಮ ಒಂದು ಎಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ. ನಗ್ತಾ ಇರಿ, ಖುಷಿಯಿಂದ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ 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 ಬಾಯ್.